ಇರಮ್ಮ ಇರಮ್ಮ ಉಂಡೇನೆ. ಹ್ಞೂ ಕಣೆ ಅಕ್ಕ, ಇವಾಗ ಒಂದ್ ಸ್ವಲ್ಪ ತಾತಮ್ಮ ಉಂಡು ಕುಕ್ಕಂಡೆ. ನೀನ್ ಸೊಸೆ ಎಲ್ಗ ಹೋಗ್ ಬರ್ತೀನಿ ಕುಕ್ಕಂಡಿರ್ರಿ ಅತ್ತಿ ಅಂತ ಹೇಳಿ ಹೋದ್ಲಮ್ಮ. ನೀನ್ ಎಲ್ಗೋಗಿ ಗೀಟತ್ತನು ದೇಶಕ್ಕೆ ಎದ್ದು ನಿನ್ನೂ ಕರ್ದಿದ್ದೀನಿ. ಪಚ್ಚೇನೆ ಇರಮ್ಮ ಹೊಲ್ ಕಡೆಗೆ ಹೋಗಿ ಬರೋಣ, ಹಂಗ ಅಡ್ಡಾಡ್ಕೊಂಬರೋಣ ಅಂತಂದೆ. ನನಗೆ ಕಾಲು ನೋಯ್ತಾ ಬರಲ್ ಕಣೆ ಅಕ್ಕ ಅಂತಂದೆ. ತಿರ್ಗಾ ಕೇಳ್ತೀಯಲ್ಲಿ ಎಲ್ಗೋಗಿದ್ದೆ ಅಂತಾನ. ಅಲ್ಲ, ವಾಲ್ತಕ್ ಹೋಗಿ ತಿರುಗಿ ನಿಲ್ಗಣ ಹೋಗಿದ್ದೋ ಏನೋ ಅಂತ ಕೇಳ್ದೆ. ವಾಲ್ತಕ್ ಹೋದಾಗ ಜಾಲ್ ಬರ್ಲಿಲ್ವಲ್ಲ ಅದಕ್ಕೇನೆ. ಸೌದಿರ್ಲಿಲ್ಲ ಒಲೆ ಹಚ್ಚಕ್ಕೆ ಅದಕ್ಕೆ ನಾನು ಸೊಸೆ ಸೌದಿ ತಾಂಬರತ್ತಿ ಹಂಗೆ ಹೊಲ್ ಕಡೆಗೆ ಹೋದ್ರಿ ಅಂತ ಹೇಳಿಲ್ಲ. ಕೂರಂಬಳೆ ಎಡೆ ಮಟ್ಟೆ ಹಂಗೇನೆ ಒಂದೆರಡ ಇವು ತಂಟೆ ಸೌದೆ ಎಲ್ಲ ಇದ್ವು, ಕಟ್ಕೊಂಬರೋಣ ಅಂತ ಹೇಳಿ ಓದಿ ಅತ್ಲಾಗೆ ಅದಕ್ಕೆ ತಾಡವಾತು ಬರೋದು. ಅಲ್ಲ, ನಿನ್ ಸೊಸೆ ನಿನಗೆ ಸೌದೆ ತರ ಕೇಳ್ತಾಳೆ ಏನು? ನಾನು ಎಂದೂ ಇಂಥವೆಲ್ಲ ಸೌದೆ ತರೋದು ನೀರು ತರೋದು ಯಾತು ಮಾಡಲ್ಲಮ್ಮ ನಮ್ಮ ಮನೆಗೆ. ನಮ್ಮ ಸೊಸೆರ್ ಬಂದಾಗಿಂದ ಎಲ್ಲ ಅವರೇ ಮಾಡ್ತಾರೆ. ಏನ್ ಮಾಡನಿ, ನಾವು ಒಬ್ಬಂಟಿದ್ರು, ನನಗೂ ಒಬ್ಬನೇ ಮಗ. ನಿನ್ಗಂದ್ರೆ ಇಬ್ಬಿಬ್ರು ಗಂಡು ಮಕ್ಳು ಇದಾರೆ, ಇಬ್ರು ಸೊಸೆರ್ ಬಂದೇವ್ರಿ. ತಲಾಕೊಂದನ್ ಮಾಡಿರೋನು ಎಲ್ಲ ಕೆಲಸ ಮುಗಿತಾವೆ. ನಿನಗಿನ್ನೇನಿರುತ್ತೆ ಕೆಲಸ? ಏನು ಇರಲ್ಲ, ಆರಾಮ ಕುಕ್ಕಂತೀಯಮ್ಮ. ಕುಕ್ಕಂಡ್ ಅರ್ಧ ನೋಡು ನಿನ್ ಕಾಲ್ ನೋವು. ನಾನು ಬದುಕು ಮಾಡಕ್ಕೆ ನನಗೆ ಆ ಕಾಲ್ ನೋವು ಇಲ್ಲ, ಎಂತದೂ ಇಲ್ಲ. ಗನವಾಗ ಹೊಲ್ದಕ್ಕೆ ಹೋಗಿ ಸೌದೆ ಎಲ್ಲ ತೊತ್ತೀನಿ. ನೀನು ಹೊಲ್ದಕ್ಕೆ ಹೋಗಿ ಬರೋನ್ ಬಾರಿ ಅಂತಂದ್ರೆ ಕಾಲ್ ನೋಯ್ತವೆ ಅಂತೀಯ. ಅದಕ್ಕೆ ಮತ್ತೀಗ ಕುಕ್ಕಂಡಿದ್ದೊಟ್ಟು ಕಾಯಿಲೆ ಸ್ಯಾನಿ ಅಂತ ಹೇಳೋದು. ಒಬ್ಳು ಸೊಸೆನಾಗ್ಲಿ ಇಬ್ರಾದ್ರೂ ಆಗ್ಲಿ ಹೇಳು, ಸೊಸೆಯರ್ ಬಂದ್ಮೇಲೆ ಅತ್ತೆಯರು ಸುಮ್ಮನೆ ಕುಕ್ಕಬೇಕು, ಯಾತು ಮಾಡಕ್ ಹೋಗ್ಬಾರ್ದು. ನೀನ್ ಒಳ್ಳೆ ತಾರಾಡ್ಕಿನ್ ಮಾಡ್ತೀಯ ಮಂಗೇನೆ. ನಾನು ಬಂದಾಗಿಂದ ನೋಡ್ತಲೇ ಇದ್ದೀನಿ, ಒಂದ್ ಚೆನ್ನ ಮತ್ ಕುಕ್ಕಮ್ಮಲ್ವಲ್ಲೇ. ಎಮ್ಮೆ ಹೊಡ್ಕೊಂಡು ಹೋಗ್ಬೇಕು, ಸೌದಿ ತರಬೇಕು, ಹುಲ್ ತರಬೇಕು, ಹತ್ತಿ ಬಿಡಿಸ್ಬೇಕು ಅಂತ ತಾರಾಡ್ಕೊಂಡು ಹೋಗ್ತೀಯಮ್ಮ. ಬಿಡೆ, ಇನ್ ಯಾರ ಮನೆಗೆ ಮಾಡ್ಬೇಕಾಗಿತ್ತೆ, ಇನ್ ಯಾರಿಗೆ ಮಾಡ್ಬೇಕಾಗಿತ್ತು? ನನ್ನ ಮಗ ಸಸಿಗೆ ತಾನೆ. ನಾನ್ ಮಾಡೋದಾಗ ಇನ್ನೇನ್ ತಪ್ಪೈತಿ? ಹಂಗಂತ ಹೇಳಿ ಎಲ್ಲ ನೀನೇ ಮಾಡು. ಅವಳು ಆರಾಮ ಕುಕ್ಕಂತಾಳೆ, ಅಡ್ಗೆ ಮಾಡಿಕ್ಕದು ಎಲ್ಗಾನ ಹೋಗಿ ಕುಕ್ಕಮ್ಮದು ಯಾರ ಮಂತ ಕಣ. ಅದನ್ನೇ ಮಾಡ್ತಾ ಇದ್ದಾಳೆ, ನಾನು ನೋಡ್ತಲೇ ಇದ್ದೀನಿ. ನೀನ್ ಹಿಂಗೆ ನಿನ್ ಸೊಸೆನ ಸದ್ರ ಬಿಟ್ಕೊಂಡಿದ್ರೆ ಅಷ್ಟೇನೆ, ನಿನ್ನ ಮೂಲೆಕ್ ಹಾಕ್ಬಿಡ್ತಾಳೆ. ಒಂದಿಟ್ಟು ಗಡತ್ತಾಗಿರೋದ್ ಕಲ್ತ್ಕ, ಸಸಿಗೆ ಬೈದು ಕೆಲಸ ಮಾಡ್ಸು. ನಾನ್ ಸೊಸೆಯರು ಹಂಗೆ ಮಾಡಾರು ಮೊದ್ಲು ಬಂದಾಗ ಯಾತು ಮಾಡ್ತಿರ್ಲಿಲ್ಲ. ಇಲ್ಲಾಂದ್ರೆ ಅಲ್ಲೇ ಸುಮ್ಮ ಕುಕ್ಕಮ್ಮವು ಮನಿಕೆಮ್ಮವು. ನಾನು ಸರಿಯಾಗಿ ಬುದ್ಧಿ ಹೇಳಿ ಕೆಲಸ ಮಾಡ್ಸದ ಕಲಿಸ್ತೆ. ನೀನು ಹಂಗೆ ಬುದ್ಧಿ ಹೇಳಿ ಕೆಲಸ ಮಾಡಿಸ್ಬೇಕು ನಿನ್ ಸೊಸೆ ಕೈಯಾಗೆ. ಎಲ್ಲ ನೀನೇ ಮಾಡಕ್ ಹೋಗ್ಬೇಡ. ನಿನ್ ಸೊಸೆ ಹಂಗಾದ್ರೆ ನನ್ ಸೊಸೆ ಹಂಗಲ್ಲ ಕಣೆ. ನಾ ಮದ್ವೆ ಆಗಿ ಬಂದಾಗಿಂದನ ಅವಳು ಯಾವ್ದಕ್ಕೂ ನನ್ನ ಮಾಡು ಅಂತ ಹೇಳ್ದಾಳೆ ಅಲ್ಲ. ಕೈಲಾಗದ ಅವಳು ಮಾಡ್ತಾಳೆ, ನಾನು ಮಾಡ್ತೀನಿ. ಯಾತನ ನನ್ನ ಕೈಲಿ ಆಗಲ್ಲದ ಬೇಡ ಬಿಡತ್ತೆ, ನಾನೇ ಮಾಡ್ತೀನಿ ಅಂತಾಳೆ. ಬಂಗಾರದಂತೆ ಸೊಸೆ. ನಿನ್ ಸೊಸೆಯರು ಒಯ್ದಾರೆ, ನೀ ಒಂದ್ ಈಡ್ ಸದ್ರ ಕೊಟ್ರೆ ಸಾಕು, ನಿನ್ ತಲೆ ಮೇಲೆ ಕೂತ್ಕೊಂತಾರೆ. ಅಂತಾರಿದ್ದಾಗ ಹಂಗ್ ಬೈದು ಕೆಲಸ ಮಾಡಿಸ್ಬೇಕು. ನಾನ್ ಸೊಸೆ ಅಂತಾಳಾದ್ರೆ ಏನು ಹೇಳೋದೇ ಬೇಡ, ಅವಳೆಲ್ಲ ತಿಳ್ಕೊಂಡು ಅವಳಾಗಿ ಅವಳು ಮಾಡ್ತಾಳೆ. ನಿನ್ಗೇನ್ ಗೊತ್ತೈತೆ ನನ್ನ ಸೊಸೆ ಬಗ್ಗೆನ? ಅವಳಿಲ್ಲ ಅಂತಂದಿದ್ರೆ ನಮ್ಗೆ 5 ಎಕರೆ ಜಮೀನೇ ಸಿಕ್ತಿರ್ಲಿಲ್ಲ ಗೊತ್ತೇ. ಬಂಗಾರದಂತೆ ಸೊಸೆ ಅಂತ ಹೇಳಿ ಒಂದ್ ಗೂಡ್ನ ಕುಂಡ್ರಿಸಿ ಪೂಜೆ ಮಾಡ್ಬಿಡು, ಸರಿಯಾಗುತ್ತೆ. ಅಲ್ಲ, ಎಂತ ಸೊಸೆ ಆದ್ರೆ ಏನಂತೆ? ಅವಳ ಆಸ್ತಿ ಬಿಡಿಸ್ಕೊಟ್ಟವಳೇ ಸರಿ, ಒಳ್ಳೇದು. ಆದ್ರೆ ನಿಮ್ಮ ವಂಶ ಮುಂದಕ್ಕೆ ಹೋಗೋದು ಹೆಂಗೆ? ಮಕ್ಕಳೇ ಆಗಿಲ್ಲ, ಅದೊಂದೇ ಕೊರತೆ ಕಣೆ ನನ್ನ ಸೊಸೆಗೆ, ಇನ್ನೇನು ಇಲ್ಲ. ಏನ್ ಮಾಡೋದು? ನಮ್ ಕೈಗೈತೇನಮ್ಮ, ಆ ದೇವ್ರು ಕೊಡ್ಬೇಕು. ದೇವ್ರು ಕಂಡ್ಬಿಟ್ರೆ ಎಷ್ಟೊತ್ತು ಹೇಳು? ದೇವ್ರು ಕೊಡ್ಬೇಕು, ಹಣೆ ಬರನು ಚೆನ್ನಾಗಿರ್ಬೇಕು. ನಿನ್ ಸೊಸೆದು ಅದೇನ್ ಹಣೆ ಬರನೋ ಏನು, ಮಕ್ಕಳೇ ಆಗಿಲ್ಲ. ನಿನ್ ಮಗುಗಿಂತನ ಇಂದ ಮದ್ವೆ ಆಗಿದ್ದು ನನ್ ಸಣ್ಣ ಮಗುಗೆ. ಆಲೇನೆ ಒಂದ್ ಹುಡ್ಗ ಈಗಾಲೇನೆ ತಿರ್ಗಾ ಬಸ್ರಿ ಆಗ್ಯವಳ ಅವಳು, ನನ್ನ ಕಿರಿಸಾಸಿ. ಅದಕ್ಕೆ ಏನೇ ಮಾಡೋಣ ಇರಮ್ಮ? ಏನ್ ಮಾಡ್ಬೇಕು ಮಕ್ಕಳಾಗತ್ಕೆ ಅಂಬದ ನೀನೇ ಹೇಳು. ಅದೇನು ಅಂತನ ಪೂಜೆ ಪುನಸ್ಕಾರ ಯಾತಾದ್ರೂ ಆಗ್ಲೇಳು, ಮಾಡಿಸ್ತೀನಿ. ತೀರ ನಾನು ಸೊಸೆ ಕರ್ಕೊಂಡೋಗಿ. ಯಾತನ ಆರ್ಕೆ ಪರ್ಕೆ ಓದ್ಕೋಬೇಕಾ, ಇಲ್ಲ ದೇವ್ರಿಗೆ ಕೇಳ್ಬೇಕಾ, ಶಾಸ್ತ್ರ ಕೇಳ್ಬೇಕಾ, ಎಲ್ಲಾದ್ರೂ ಹೇಳು ನಿನ್ಗೆ ನನಗೆ ಗೊತ್ತಿದ್ರೆ. ನಾನು ಯಾತು ಕೇಳಕ್ ಹೋಗಿಲ್ಲ ಅವಳನ್ನ. ಯಾಕೆ ಸುಮ್ಮನೆ ಕೇಳಿ ಬೇಜಾರು ಮಾಡ್ಕೊಂತಾರೆ ಗಂಡ ಎಂತೀನೋ ಅಂತ ಹೇಳಿ ನಾನು ಯಾತು ವಿಚಾರ ಮಾಡಿರ್ಲಿಲ್ಲ. ನೀನು ಬಂದ್ಮೇಲೆ, ನೀನು ಹೇಳಿದ್ಮೇಲೆ ನನಗೂ ಗೊತ್ತಾಗಿದ್ದು. ಯಾಕೆ ಮಕ್ಕಳಾಗಿಲ್ವಲ್ಲ ಅಂತ ಹೇಳಿ ನನಗೂ ತಲೆಗ ಇವಾಗಲೇ ಬಂದಿದ್ದು. ನೀನ್ ಬರೋದಕ್ಕೂ ಮೊದ್ಲು ಅದನ್ನೆಲ್ಲ ಯೋಚನೆ ಮಾಡಿರ್ಲಿಲ್ಲ ನಾನು. ನೋಡಿ ಅಕ್ಕ, ನೀನ್ ಏಟೇ ಸಂಪಾದನೆ ಮಾಡು, ಏಟ್ ಆಸ್ತಿನಾದ್ರೂ ಮಾಡು, ಆದ್ರೆ ಮನೆಗೆ ಮಕ್ಕಳಿಲ್ಲ ಅಂತಂದ್ರೆ ಮನೇನೇ ಅಲ್ಲ ಅದು. ಅದನ್ನ ತಿಳ್ಕ ಮೊದ್ಲು. ನೀನು ನಿನ್ ಸೊಸೆ ಜಮೀನ್ ಬಿಡಿಸ್ಕೊಟ್ಲು, ಅದ್ ಮಾಡ್ತಾಳೆ ಇದು ಮಾಡ್ತಾಳೆ ಅಂತ ಹೇಳಿ ತಲೆ ಮೇಲೆ ಕೂತ್ಕೊಂಡ್ ಮೆರೆಸ್ಬೇಡ. ಮೊದ್ಲು ಮಕ್ಳು ಆಗ್ತಾವ ಇಲ್ವಾ ಅವಳಿಗೆ ಅಂತ ಹೇಳಿ ಕೇಳು ಎಲ್ಲ ನಾನು. ಸುಮ್ಮನೆ ಇರ್ಬೇಡ. ಬಿಡೆ ಇರಮ್ಮ. ಅದ್ನೇ ಎಷ್ಟ್ ಸಲ ಹೇಳ್ತೀಯ, ಮಕ್ಳಾಗಿಲ್ಲ ಅಂತಾನ. ಏನ್ ಎಸೋ ವರ್ಷ ಆಗೈತಿ ನನ್ ಸಸಿಗಾಲಿ ಮದ್ವೆ ಆಗಿ ಅಮ್ಮಂಗೆ ಹೇಳ್ತೀಯಲ್ಲಿ. ಇವತ್ತಲ್ಲ ನಾಳೆ ಆಗ್ತಾ ಬಿಡು. ಎಷ್ಟೋ ಜನಕ್ಕೆ 5 ವರ್ಷದ ಮೇಲೆ 10 ವರ್ಷದ ಮೇಲೆ ಮಕ್ಕಳಾಗಿಲ್ವಿ. ಹಂಗೇನೆ ಒಂದಿಟ್ಟು ಎಂದಾಗ ಆಗ್ತಾವೇನ ಇವಳಿಗೆ. ಅತ್ತೆ ಅತ್ತೆ ಏನತ್ತೆ? ಏನಿಲ್ಲ ಕಣೆ ಲಸ್ಮಕ್ಕ, ಅದೇ ನೀನು ಮದ್ವೆ ಆಗಾಲೇನೆ ಈ 2 ವರ್ಷದ ಮ್ಯಾಲ ಆತಲ್ವೇ, ಇನ್ನ ಮಕ್ಳು ಏನು ಇಲ್ವೇ ಅಂತಾನ ಹೇಳ್ತಿದ್ಲು ಈರಮ್ಮ.
ಅದಕ್ಕೆ ನಾನು ಇನ್ನ ತಡವಾಗ ಆಗ್ಬೋದು ಏನೋ ಬಿಡು ಅಂತ ಹೇಳ್ತಿದ್ದೆ. ಎಲ್ಲನ ಶಾಸ್ತ್ರ ಪಾತ್ರ ಕೇಳು, ಮಕ್ಕಳ ಫಲ ಹೆಂಗೈತೆ ನಿನ್ ಸಾಸಿಗೆ ಅಂತ ಹೇಳ್ತಿದ್ಲು ನಿಮ್ಮ ಅತ್ತೆ. ಏನ್ ಮಾಡ ಚಿಕ್ಕತ್ತೆ, ಎಲ್ಲಾರ್ಗು ಒಂದೇ ಸಲ ವರ್ಷ ತುಂಬ್ತಿದಂಗೆನೆ ತೊಟ್ಲು ತುಗ್ಬೇಕಂದ್ರೆ ಆಗುತ್ತೆ. ಒಬ್ಬೊಬ್ರಿಗೆ ವರ್ಷ ತುಂಬತ್ಗೆ ಆಗ್ತವೆ, ಒಬ್ಬೊಬ್ರಿಗೆ 2 ವರ್ಷಕ್ಕೆ ಆಗ್ತವೆ, ಒಬ್ಬೊಬ್ರಿಗೆ 5 ವರ್ಷಕ್ಕೆ 10 ವರ್ಷಕ್ಕೆ ಆಗ್ತವೆ. ನನಗೂ ಆಗ್ತವೆ. ನೀವ್ ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೋಬೇಡ್ರಿ, ಸುಮ್ನಿರ್ರಿ. ಹಂಗಲ್ಲ ಕಣಮ್ಮ ಲಸ್ಮಕ್ಕ, ಅಯ್ಯ ವರ್ಷ ತುಂಬತ್ತಿಗೆ ಮಕ್ಕಳ ಆಗ್ಬಿಡ್ಬೇಕು, ಇಲ್ಲ ಅಂದ್ರೆ ಏನೋ ದೋಷ ಐತಿ ಅಂತಾನೆ ಅರ್ಥ. ಅದಕ್ಕೆ ಎಲ್ಲನ ಶಾಸ್ತ್ರ ಪಾತ್ರ ಕೇಳ್ರಿ, ನಿನಗೆ ಮಕ್ಕಳ ಫಲ ಐತೋ ಇಲ್ವೋ ಅಂತಾನೆ. ಅಂದ್ರೆ ಏನತ್ತೆ ನೀವ್ ಹೇಳ್ತಾ ಇರೋದು, ನನಗೆ ಮಕ್ಕಳಾಗೋ ಅದೃಷ್ಟ ಇಲ್ಲ ಅಂತಾನ? ಒಬ್ಬೊಬ್ರು ಹೆಣ್ಮಕ್ಳು ಜಾತಕದಾಗೆ ಮಕ್ಕಳ ಫಲ ಇರಲ್ಲ. ಹಂಗೆಲ್ಲ ಏನು ಇಲ್ಲ ಕಣತ್ತೆ, ಸುಮ್ನೆ ನೀನು ಏನೇನೋ ಹೇಳಿ ಎದುರಿಸ್ಬೇಡ, ಸುಮ್ನಿರು. ನೀನ್ ಮಾತು ಕೇಳಿದ್ರೆ ನಮಗೆ ಭಯವಾದಂಗ ಆಗ್ತೈತಿ. ಇನ್ನೂ ತಡವಾಗ ಆಗ್ತವೆ ಅನ್ಸುತ್ತೆ ನನಗೆ ಮಕ್ಕಳು. ಎಲ್ಲಾರ್ಗು ಒಂದೇ ಸಮಕ್ಕೆ ಆಗ್ಬೇಕು ಅಂದ್ರೆ ಆಗುತ್ತಾ? ನಿನ್ ಸೊಸೆರ್ಗಾಗಿವೆ ಅಂತಂದ್ರೆ ಎಲ್ಲಾರ್ಗು ಹಂಗೆ ಆಗ್ಬೇಕೆ? ಹಂಗಲ್ಲ ಕಣಮ್ಮ ಲಸ್ಮಕ್ಕ, ನಮ್ ಗೌರಮ್ಮಗುನು ಇನ್ನ ಮಕ್ಕಳಾಗಿಲ್ಲ. ಈಗ ನೀವು ಮದ್ವೆ ಆಗಲೇ 2-2.5 ವರ್ಷ ಆತೇನೋ, ನಿಮ್ಗೂ ಇಲ್ಲ. ಅದಕ್ಕೇನೆ ಏನಾನ ದೋಷ ಗೀಷ ಐತೇನೋ ಅಂತ. ಅವಳಿಗೆ ಮದ್ವೆ ಆಗಿ ಆಲೆ 5 ವರ್ಷದ ಮ್ಯಾಲಾತು, ಅವಳಿಗೂ ಮಕ್ಕಳಾಗಿಲ್ಲ, ನಿಮಗೂ ಆಗ್ಲಿಲ್ಲ. ನೋಡು ಅವಳು ಸಾವತಿ, ಅವಳು ಯಾರೋ ಅವಳ ಗಂಡನ್ ಇನ್ನೊಬ್ಳು 2ನೇ ಹೆಂಡತಿಗೆ ಆಲೇನೆ ಎಷ್ಟು 4 ತಿಂಗಳು 5 ತಿಂಗಳು ಅಂತ ನಿಮ್ಮ ಅತ್ತಿ ಹೇಳ್ತಿದ್ಲಮ್ಮ. ನೆನ್ನೆ ಮೊನ್ನೆ ಬಂದಿರೋಳು ಬಸ್ರಿ ಆಗ್ಯವಳೆ. ಇವಳು ನೋಡು 5 ವರ್ಷ ಆದ್ರೂ ಇನ್ನ ಯಾತು ಇಲ್ಲ. ಓ ಕಣೆ ಈರಮ್ಮ, ನನಗೂ ಯಾಕೋ ನೀನು ಹೇಳಿದ್ಮೇಲೆ ಹಂಗೆ ಅನಿಸ್ತೈತಿ. ನನ್ನ ಮಕ್ಳಿಗಿಬ್ರಿಗೂ ಏನ್ ದೋಷ ಆಯ್ತೋ ಏನೋ. ನನ್ನ ಮಗಳಿಗೂ ಆಗ್ಲಿಲ್ಲ, ನನ್ನ ಮಗುಗೂ ಆಗ್ಲಿಲ್ಲ. ಅಯ್ಯೋ ಅತ್ತೆ, ಇವ್ರ ಮಾತಿಗೆಲ್ಲ ನೀವ್ ತಲೆ ಕೆಡಿಸ್ಕೊಂಡು ಬೇಜಾರ್ ಮಾಡ್ಕೊಂತಿದ್ದೀರಲ್ಲ ಅತ್ತೆ. ಇವತ್ತಲ್ಲ ನಾಳಿಕೆ ಮಕ್ಕಳು ನಮಗೂ ಆಗ್ತವೆ, ಸುಮ್ಮನಿರಿ ಅತ್ತೆ, ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಈ ಅತ್ತೆ ಏನೋ ಹೇಳ್ತಾರೆ ಅಂತ ಹೇಳಿ. ಲಸ್ಮಕ್ಕ, ಇವಳು ಹೇಳೋದ್ರಾಗೂ ಸತ್ಯ ಆಯ್ತು ಕಣಿ. ನಾವು ಜಮೀನು ದುಡ್ಮೆ ಸಾಲ ಅದು ಇದು ಅಂತೇಳಿ ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಲಸ್ಮಕ್ಕ ಲಸ್ಮಕ್ಕ, ಏನ್ ಗುಂಡಕಯ್ಯ, ಉಂಡ್ ಬಂದ್ ಯಾಲೇನೆ? ಹ್ಞೂ ಕಣೆ, ಇವಾಗಿನ ಉಂಡ್ ಬಂದೆ. ಏನೋ ಮಾತಾಡ್ತಿದ್ದಂಗಿದ್ರಿ, ಏನೋ ಮಕ್ಕಳು ಅದು ಇದು ಅಂತನ. ಏನ್ ಮಾತಾಡ್ತಿದ್ರಿ ಹಂಗೆ? ಅದೇ ಕಣ್ಗುಂಡಕಯ್ಯ, ನಮಗಿನ್ನು ಮಕ್ಕಳು ಆಗಿಲ್ವಲ್ಲ, ಅದಕ್ಕೆ ನಮ್ಮ ಚಿಕ್ಕತ್ತೆ ಹೇಳ್ತಾ ಇತ್ತು. ಅದನ್ನ ಕೇಳಿ ನಮ್ಮ ಅತ್ತೆ ಬೇಜಾರು ಮಾಡ್ಕೊಂಡಿದ್ದಾರೆ. ಏನ್ ದೋಷ ಆಯ್ತೋ ಏನೋ ಮಕ್ಕಳಾಗಿಲ್ಲ, ಆ ಗೌರಿಗೂ ಆಗ್ಲಿಲ್ಲ, ನಿಮಗೂ ಆಗ್ಲಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡೈತಿ. ನಾವೇನ್ ಮಾಡೋಣ ಗುಂಡಕಯ್ಯ, ಅದೇನಾದ್ರೂ ನಮ್ಮ ಕೈಯಾಗೈತಾ? ಅದ್ ದೇವ್ರ ಕೈಯಾಗೈತಿ. ನಿಮ್ ಕೈಯಾಗೈತಾ ಅಂತ ಹೇಳಿ ಸುಮ್ಮ ಕುತ್ಕೊಂಡಿದ್ರೆ ಮಕ್ಕಳಾಗ್ತಾವೇನೆ? ನೀನೇ ಹೇಳೆ ಗುಂಡಮ್ಮ, ಎಲ್ಲನ ಶಾಸ್ತ್ರ ಪಾತ್ರ ಕೇಳಬೇಕು, ದೇವ್ರು ಕೇಳಬೇಕು, ಹೂವ ಕೇಳಬೇಕು. ಏನು ಮಾಡ್ದಂಗೆ ಸುಮ್ಮನಿದ್ರೆ ಆಗ್ಬಿಡ್ತಾವ? 1 ವರ್ಷ ನೋಡ್ಬೇಕು, 2 ವರ್ಷ ನೋಡ್ಬೇಕು, ಆಗ್ಲಿಲ್ಲ ಅಂತಂದ್ರೆ ಎಲ್ಲನ ಹೋಗಿ ವಿಚಾರಿಸ್ಬೇಕು. ಶಾಸ್ತ್ರ ಸಂಬಂಧ ಎಲ್ಲನ ಯಾಕೆ ಮಾಡಿರೋದು? ಏನಾನ ದೋಷ ಪಾಶ ಇದ್ರೆ ಹೇಳ್ತಾರೆ, ದೋಷ ಪರಿಹಾರಕ್ಕೆ ಏನ್ ಮಾಡ್ಬೇಕು ಅಂತಾನೆ. ಅಯ್ಯೋ ಅದನ್ನೇ ಒಂದಿತ್ತು ನಿಧಾನಕ್ಕೆ ಹೇಳೇ ತಾಯಿ ಈರಮ್ಮ. ಅದೇನ್ ಹಂಗೇನೆ ಇಷ್ಟು ಜೋರಾಗಿ ಹಂಗೆ ಬಾಯಿ ಮಾಡ್ಕೊಂಡು ಹೇಳ್ತಾ ಇದೀಯಮ್ಮ, ಹೊರಕನ ಕೇಳಿಸುತ್ತೆ ನೀನ್ ಮಾತಾಡೋದು ಹಂಗೇನೆ. ಅಯ್ಯೋ ನಾನೇನು ಇಲ್ದೇ ಇರೋದೇ ನಾನು ಹೇಳ್ತಾ ಇದ್ದೀನಿ ಗುಂಡಮ್ಮ, ನಿಧಾನಕ್ಕೆ ಮಾತಾಡಕ್ಕೆ ಏನಿದ್ದೇನು ಗುಟ್ಟಿನ ವಿಚಾರನೆ? ಎಲ್ಲಾರ್ಗು ಗೊತ್ತಿರೋದೇ ತಾನೆ. ನೋಡು ನಮ್ಮಿಬ್ರು ಮಕ್ಳಿಗೂ ಆಲೇನೆ ಒಬ್ಬ ಮಗುಗೆ 2 ಹುಡುಗರು, ಇನ್ನೊಂದಕ್ಕೆ 2ನೇನಿಗೆ 1 ಹುಡುಗ ಆಗೈತಿ. ತಿರ್ಗಾಲೇನೆ ನನ್ನ ಸೊಸೆ ಬಸ್ರಿ ಇವಾಗ 7 ತಿಂಗಳು 8 ತಿಂಗಳು ಇರ್ಬೇಕೇನಮ್ಮ. ಮದ್ವೆ ಆಗಿರೋರ್ಗೆ ಎಲ್ಲಾರ್ಗು ನಿನ್ನ ಮಕ್ಳಿಗೆ ಆದಂಗೆ ಮಕ್ಕಳಾಗ್ಬೇಕು ಅಂದ್ರೆ ಆಗುತ್ತೆ. ವರ್ಷ ತುಂಬೊಟ್ಟಿಗೆ ತೊಟ್ಟಲು ತೂಗ್ಬೇಕು ಅಂದ್ರೆ ಒಬ್ಬೊಬ್ರಿಗೆ ಒಂದೊಂಥರ ಆಗ್ತವೆ ಬಿಡು, ನಿಧಾನಕ್ಕೇನೆ. ಅಯ್ಯ ನೀನ್ ಹಂಗೇನೆ ಅದನ್ನೇ ಏನಂಗೆ ಒತ್ತಿ ಹೇಳ್ತೀಯಮ್ಮ, ಬಂದಾಗಿಂದ ನಾನು ನೋಡ್ತಲೇ ಇದ್ದೀನಿ. ಸುಮ್ಮನಿರತ್ಲಾಗಿ ನೀನು ಹೇಳ್ದೊಟ್ಟನು ಕೆಂಚಮ್ ಬೇಜಾರು ಮಾಡ್ಕೊಂತಾಳೆ. ಏನೋ ಲಸ್ಮಕ್ಕೊಂದಿಟ್ಟು ಗಟ್ಟಿ ಗಿಟ್ಟಿ ಆಗತ್ಕೆ ಒಂದಿಟ್ಟು ಧೈರ್ಯವಾಗ ಇದ್ದಾಳೆ. ಅವಳು ಮೆತ್ತನಾಳಾಗಿದ್ರೆ ಯೋಚನೆ ಮಾಡ್ಕೊಂಡು ಕುಕ್ಕ ಮಾಡು, ಅಷ್ಟೇನೆ. ನೀನೇ ಹೇಳು, ಎಲ್ಲ ನನ್ನ ದೋಷ ಪರಿಹಾರ ಮಾಡಕ್ಕೆ ಯಾರಾದ್ರೂ ಶಾಸ್ತ್ರ ಸಂಬಂಧ ಗೊತ್ತಿದ್ರೆ ಕರ್ಕೊಂಡು ಹೋಗು. ನಿಮ್ಮ ಅಕ್ಕ ಇನ್ನೂ ಲಸ್ಮಕ್ಕನು ಸೀನಪ್ಪನು 3 ಜನನು ಕರ್ಕೊಂಡು ಹೋಗಿ ಕೇಳ್ಕೆಂಬ. ಏನನ್ನ ದೋಷ ಪಾಶ ಇದ್ರೆ ಹೇಳ್ತಾರೆ, ಏನ್ ಮಾಡ್ಬೇಕು ಅದಕ್ಕೆ ಪರಿಹಾರ ಮಾಡಕ್ಕೆ ಅಂತ ಹೇಳಿ. ನಮ್ಮೂರ್ ಮೊಗಲಾಗೆ 5-6 ಒಬ್ರು ಶಾಸ್ತ್ರ ಹೇಳೋರು, ಅವ್ರನ್ನ ಕೇಳಿರಿ ಚೆನ್ನಾಗಿ ಕೇಳ್ತಾರೆ. ಮನೆಯಾಗ ಏನೇ ಸಮಸ್ಯೆ ಇದ್ರು ಅದಕ್ಕೆ ಏನ್ ಮಾಡ್ಬೇಕು, ಏನೆಲ್ಲ ಪರಿಹಾರ ಐತಿ ಎಲ್ಲ ಹೇಳ್ತಾರೆ. ಕರ್ಕೊಂಡು ಹೋಗ್ತೀನಿ ಹೇಳು ನಾನೇನು. ಯಾಕ ನೀನೇನು ಯೋಚನೆ ಮಾಡ್ಬೇಡ, ಸುಮ್ಮನೆ ಅಲ್ಲಿಗೆ ಹೋದ್ರೆ ಹಾಗೆ ಆಗ್ತಾ ಮಕ್ಕಳು. ಸರಿ ಕಣತ್ತೆ, ನಾಳಿಕೆ ಹೋಗೋಣ ಅಲ್ಲಿಗೆ. ಆಯ್ತಮ್ಮ ಹೋಗ್ ಬರೋಣ ಹೇಳು. ಆಯ್ತು ಬಿಡತ್ತೆ, ನಮಗೂ ಮಕ್ಕಳು ಆಗ್ತವೆ, ಅದೇ ನಂಬಿಕೆಲೆ ಇದ್ದೀನಿ ನಾನು. ನಮಗೂ ಐತೆ ಅದು ಯೋಚನೆ, ಆದ್ರೆ ಏನ್ ಮಾಡೋದು, ಅದನ್ನೇ ಚಿಂತೆ ಮಾಡ್ಕೊಂಡು ಕುತ್ಕೊಂಡ್ರೆ ಚಿಂತೆ ಮಾಡ್ದಷ್ಟು ಇಲ್ಲದ ಕಾಯಿಲೆ ಆಗ್ತವೆ ಅಂತ ಹೇಳಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ ನಾನು ಇಷ್ಟ ದಿನ. ನಾಳಿಕೆ ಹೋಗೋಣ ಹೇಳು, ಅದು ಎಲ್ಲಿಗೆ ಹೋಗ್ಬೇಕು ಅಂತನಾ. ಈಗ ಕಾಪಿ ಕಾಸ್ಕೊಂಬತ್ತೀನಿ 3 ಕುಕ್ಕಂಡಿರಿ ಗುಣಕಯ್ಯ, ಕುಕ್ಕಂಡಿರು. ಕಾಪಿ ಕುಡ್ದು ಹೋಗಿವಂತೆ, ಹೋಗ್ಬೇಡ ತಿರ್ಗ.
ಹ್ಞೂ ಸರಿ ಅಮ್ಮ ಹೋಗಿ ಬರೀರಂತೆ. ಹೋಗಿ ಜಾಲ್ ಕಾಪಿ ಕಾಸ್ಕೊಂಬ. ನಾನು ಒತ್ತಿ ಬಿಡ್ಸಲ್ವೇನೋ ಅಂತ ಹೇಳಿ ಕೇಳ್ಕೊಂಡು ಹೋಗೋಣ ಅಂತ ಬಂದಪ್ಪ. ತಿರ್ಗಾ ಅತ್ತಿ ಬಿಡ್ಸಲ್ವೇನಿ? ತಿರ್ಗಾ ಹೊಡೆದಿರ್ಬೇಕೇನೋ? ಹೊಡೆದೆ ಕಣ್ಗುಣಕಯ್ಯ. ಆದ್ರೆ ಇನ್ನನ ಅತ್ತಿಕಾಯಿ ಇದಾವಲ್ಲ ಎಲ್ಲ ಬಿಚ್ಕೊಂಬ್ಲಿ ಒಂದೇ ಸರಿ ಬಿಡ್ಸೋಣ ಅಂತೇಳಿ ಸುಮ್ಮನಾಗಿದ್ದೀವಿ. ಇನ್ನೊಂದು 2 ದಿವಸ ಬಿಟ್ಟು ಬಿಡ್ಸನ್ ಹೇಳು. ಕೂಕೊಂಡಿರು, ಕಾಪಿ ಕಾಸ್ಕೆ ಬರ್ತೀನಿ ಕುಡ್ದೋಗಿವಂತಿ. ಹ್ಞೂ ಸರಿ ಅಮ್ಮ, ಜಾಲ್ ಕಾಸ್ಕೊಂಬ, ಹೋಗ್ಬೇಕು ನಾನು ಮಂತಕ್ಕೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆ ಇನ್ನೂ ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.